ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ದಿಶಾ ದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ವಿಶೇಷ ಅತಿಥಿ ಶಿಕ್ಷಣ ತಜ್ಞರು ಆಗಿರುವಂತಹ ಬಿಜೆಪಿ ನಾಯಕರು ಆಗಿರುವಂತಹ ಶ್ರೀಯುತ ಎಂ.ಜಿ. ಭಟ್ ಅವರು. ಇವರು ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನೂರಾರು ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರು ಈ ಸಂದರ್ಶನವನ್ನ ನಮಗೆ ಕೊಡ್ಲಿಕ್ಕೆ ಒಪ್ಕೊಂಡಿರೋದು, ಅವಕಾಶ ನೀಡಿರೋದು ನಮಗೆ ಗೌರವ ಅಂತ ಭಾವಿಸ್ತೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಟ್ ಸರ್, ನಿಮ್ಮ ಬಾಲ್ಯ, ಶಿಕ್ಷಣ ಮತ್ತು ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಂದು ನಮ್ಮ ತಂದೆಯವರು ಬಂದ್ಬಿಟ್ಟು ಒಂದು ಪುರೋಹಿತರಾಗಿದ್ದರು. ಅತ್ಯಂತ ಬಡ ಕುಟುಂಬ ನಮ್ಮದು. ನನ್ನ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ್ಮೇಲೆ ನನ್ನನ್ನು ಪೂರ್ತಿ ಸಾಕಿ ಸಲಹಿದ್ದು ನೋಡ್ಕೊಂಡಿದ್ದೆಲ್ಲ ನಮ್ಮ ತಾಯಿಯವರೇ. ಆ ನಂತರ ಆ ಬಡತನದಲ್ಲಿಯೇ ನನಗೆ ಅನಿಸಿದ್ದು ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ. ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ ಸಮಾಜದ ಯಾವ ವ್ಯಕ್ತಿಯೂ ಬರಲಿಲ್ಲ. ಕೊನೆಯ ವ್ಯಕ್ತಿ ಅಂತ ಹೇಳಿ ನಾವೇನು ಕರಿತೀವಿ, ಕೂಲಿ ಮಾಡಿ ಬಹಳ ಕಷ್ಟದಲ್ಲಿರುವಂಥ ಒಬ್ಬ ವ್ಯಕ್ತಿ ನನಗೆ ಈ ಎಜುಕೇಷನ್ ಫೀಲ್ಡಲ್ಲಿ ನನಗೆ ಸಹಾಯ ಮಾಡಿದ್ದ, ಪರಮೇಶ್ವರ್ ನಾಯ್ಕ್ ಅಂತೇಳಿ ಕೂಜಳಿಯವನು. ಸೊ ಅವಾಗ ನನಗೆ ಅನಿಸ್ತು, ಈ ಸಮಾಜದಲ್ಲಿ ಎಷ್ಟೆಲ್ಲ ದುಡ್ಡಿದ್ದವರು ಇದ್ದಾರೆ, ಏನೆಲ್ಲ ಇದ್ದಾರೆ, ಆದರೆ ಸಮಾಜದ ಕಳಕಳಿ ಒಬ್ರಿಗೂ ಇಲ್ಲ. ಈ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಆ ಸಣ್ಣ ಏಜ್ನಲ್ಲೇ ನನಗೆ ಬಂದಿತ್ತು. ಅದು ನನ್ನನ್ನು ಸಾಮಾಜಿಕವಾಗಿ ಎಳ್ಕೊಂಡು ಬಂತು. ಶಿಕ್ಷಣ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದರೂ ವಿಶೇಷ ಪ್ರೇರಣೆ ಇದೆಯಾ? ಖಂಡಿತ ಇದೆ. ಯಾಕೆಂತಂದರೆ ನಾ ಎಷ್ಟೆಲ್ಲ ಜನರನ್ನ ನೋಡ್ತೇನೆ, ಅಥವಾ ಎಷ್ಟೆಲ್ಲ ವಿದ್ಯಾಸಂಸ್ಥೆಗಳನ್ನು ನೋಡ್ತೇವೆ. ಈ ವಿದ್ಯಾಸಂಸ್ಥೆಗಳಿರ್ಬೋದು ಅಥವಾ ಜನರಿರ್ಬೋದು, ಯಾವುದೂ ಇರ್ಬೋದು, ಕೇವಲ ಶಿಕ್ಷಣವನ್ನು ಕಲಿತು ಉದ್ಯೋಗವನ್ನು ಮಾಡುವಂತಹ ಒಂದು ಆಕಾಂಕ್ಷೆಯನ್ನು ಹೊಂದಿರ್ತಾರೆಯೇ ಹೊರತು ಎಲ್ಲಿಯೂ ನಾವು ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು, ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು ಅನ್ನುವಂಥ ಭಾವನೆಯನ್ನು ಇಲ್ಲದೇನೆ ಮಾಡ್ತಾರೆ. ಈ ಮೊದಲೆಲ್ಲ ಇತ್ತು, ನೈತಿಕ ಶಿಕ್ಷಣ ಇತ್ತು. ಸೊ ಅದರಿಂದಾಗಿ ಮನುಷ್ಯ ನೈತಿಕವನ್ನ ಹೇಗೆ ಇರಬೇಕು ಅನ್ನೋದನ್ನ ಕಲಿತಿದ್ದ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಬಹಳಷ್ಟು ತನ್ನ ಕೇವಲ ಶಿಕ್ಷಣಕ್ಕಷ್ಟೇ ಸೀಮಿತವಾಗಿದ್ದು, ನೌಕರಿಗಷ್ಟೇ ಸೀಮಿತವಾಗಿದ್ದು, ಸ್ವಾರ್ಥವನ್ನು ತುಂಬಿಕೊಳ್ಳುವಂಥ ಶಿಕ್ಷಣ ಬರ್ತಾ ಇತ್ತು. ಅದನ್ನು ನೋಡಿ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತು, ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನೈತಿಕವಾದಂತಹ ಮೌಲ್ಯಗಳನ್ನು ತುಂಬಬೇಕು ಮತ್ತು ಸಾಮಾಜಿಕವಾಗಿ ಹೇಗೆ ಬದುಕಬೇಕೊಳ್ಳುವಂಥ ಒಂದು ನೈತಿಕತೆಯನ್ನು ಕಲಿಸಬೇಕೊಳ್ಳುವಂಥ ಒಂದು ಅಭಿಲಾಷೆಯನ್ನು ಹೊಂದಿ ಈ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಇಂದಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಯಾವ ಪ್ರಿನ್ಸಿಪಲ್ ವ್ಯಾಲ್ಯೂಸಿನ ಅವಶ್ಯಕತೆ ಇದೆ ಅಥವಾ ಅಗತ್ಯತೆ ಇದೆ ಅಂತ ಅನ್ಸುತ್ತೆ ನಿಮಗೆ? ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ಕೇವಲ ಶಿಕ್ಷಣ ಒಂದು ಜೀವನಕ್ಕೆ ಒಂದು ದಾರಿ ಆಗಬೇಕು ಅನ್ನುವಂಥ ಭಾವನೆಯಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣ ತಜ್ಞರು ಹೊರಟಿದ್ದಾರೆ. ಆದರೆ ಅದಲ್ಲ. ಯಾಕಂದ್ರೆ ಎಲ್ಲಾ ಶಿಕ್ಷಣ ಪಡೆದವರಿಗೂ ನೌಕರಿ ಅಂತೂ ಸಿಗೋದು ಸಾಧ್ಯನೇ ಇಲ್ಲ. ಅದು ಕನಸಿನ ಮಾತು. ಅದು ಪಾಲಕರು ಎಚ್ಚೆತ್ಕೋಬೇಕು. ನಾನು ನನ್ನ ಮಗನಿಗೆ ಶಿಕ್ಷಣವನ್ನ ಮೊದಲನೇದಾಗಿ ಅವನ ಜ್ಞಾನಕ್ಕಾಗಿ ಶಿಕ್ಷಣವನ್ನು ಕೊಡ್ತೇನೆ ಹೇಳುವಂಥ ಭಾವನೆಯನ್ನು ಬೆಳೆಸ್ಕೋಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ರೆ, ಎಲ್ಲರೂ ಡಾಕ್ಟರ್ಸ್ಗಳೇ ಆಗಿಬಿಟ್ರೆ ಸಮಾಜ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೃಷಿ ಮಾಡೋನು ಬೇಕು, ರೈತನೂ ಬೇಕು, ಲಾರಿ ಹೊಡೆಯೋನು ಬೇಕು, ರಿಕ್ಷಾ ಹೊಡೆಯೋನು ಬೇಕು, ಪ್ರತಿಯೊಬ್ಬನೂ ಬೇಕು. ಹಾಗಾಗಿ ಇದೆಲ್ಲದಕ್ಕೂ ಶಿಕ್ಷಣದಿಂದ ಎಜುಕೇಶನ್ ತಗೊಂಡಾದ್ಮೇಲೆ ನೌಕರಿನೇ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಅಸಾಧ್ಯದ ಮಾತು. ಹಾಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೇಗಾಗಬೇಕು ಅಂದ್ರೆ, ನಮ್ಮ ಬದುಕಿನ ಕಲೆ ಅಥವಾ ನಮ್ಮ ಜೀವನ ಶೈಲಿ ಅಥವಾ ನಮ್ಗೆ ಜೀವನಕ್ಕೆ ಬೇಕಾಗುವಂತ ಯಾವ್ಯಾವ ಅಂಶಗಳು ಬೇಕೋ ಅದನ್ನ ಶಿಕ್ಷಣದಲ್ಲಿ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಟೀಚರ್ಗಳು ಹಾಗೂ ಪೋಷಕರ ಪಾತ್ರ ಏನಿರಬಹುದು ಇದರಲ್ಲಿ? ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅಂತಂದ್ರೆ ಏನು ಅಂಕಗಳಿಕೆನೆ ಕೇವಲ ನಾವೇನ್ ನೋಡ್ತಿದ್ದೀವಿ ಈಗಿನ ಕಾಲದಲ್ಲಿ, ಬರೀ ಅಂಕಗಳಿಕೆನೆ ಮಹತ್ವದ್ದು ಅಂತ ನೋಡ್ತಾ ಇದ್ದೀವಿ. ಆದ್ರೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ, ಒಂದು ಉತ್ತಮ ಪ್ರಜೆಯನ್ನ ನೀಡುವಲ್ಲಿ ಟೀಚರ್ಗಳ ಪಾತ್ರ ಏನು ಹಾಗೂ ಪೋಷಕರ ಪಾತ್ರ ಏನು? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಈಗ ಗುಣಮಟ್ಟದ ಶಿಕ್ಷಣ ಅಂದ ಕೂಡ ನೆನಪಾಗ್ತದೆ. ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತವೆ ಅಂತಂದ್ರೆ, ಕೇವಲ ನೀವು ಹೇಳಿದಾಗೆ ಅಂಕಗಳನ್ನಷ್ಟೇ ಹೆಚ್ಚಿಗೆ ಗಳಿಸುವಂಥದ್ದು ಕಲಿಸ್ತವೆ. ಈ ಶಿಕ್ಷಣ ಅಂದ್ರೆ ಕೇವಲ ಹೆಚ್ಚಿನ ಅಂಕಗಳನ್ನು ಗಳಿಸುವುದಷ್ಟೇ ಶಿಕ್ಷಣ ಬರೋದಿಲ್ಲ. ಬಟ್ ಹೆಚ್ಚಿನ ಅಂಕಗಳು ಗಳಿಸುವುದು ಒಂದು ಭಾಗ. ಆದ್ರೆ ಶಿಕ್ಷಕರು ಮೊದಲನೇದಾಗಿ ಆ ಶಿಕ್ಷಣವನ್ನ ಅಂಕ ಗಳಿಸುವ ಒಂದು ವಿಧಾನವನ್ನು ಅವರಿಗೆ ಹೇಳಿಕೊಡುವುದ್ರ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕೂಡ ಹೇಳ್ಕೊಡ್ಬೇಕು. ಪಾಲಕರು ಕೂಡ ಅಷ್ಟೇ. ಇವತ್ತು ಹೆಂಗಾಗಿದೆ ಪಾಲಕರಿಗೆ ಅಂತಂದ್ರೆ, ಅವ್ರ ಮಗ ಯಾವುದೋ ಒಂದು ದೊಡ್ಡ ಸಂಸ್ಥೆ ಶಾಲೆಯಲ್ಲಿ ಓದ್ತಾನೆ, ಕಾಲೇಜಲ್ಲಿ ಓದ್ತಾನೆ, ನನ್ನ ಮಗನು ಅಲ್ಲೇ ಓದಬೇಕು, ಈ ರೀತಿ ಪ್ರೆಸ್ಟೀಜಿನ ಪ್ರಶ್ನೆ ಬಂದಿದೆ, ಪ್ರತಿಷ್ಠೆಯ ಪ್ರಶ್ನೆ ಬಂದಿದೆ. ಅದಾಗಬಾರದು. ಮಕ್ಕಳು ಓದುವವರು ಎಲ್ಲಿದ್ರು ಓದ್ತಾರೆ, ಯಾವುದೇ ಸಂಸ್ಥೆಯಲ್ಲಿದ್ರು ಓದ್ತಾರೆ. ಯಾಕಂದ್ರೆ ಈಗಾಗಲೇ ನಾವು ನೋಡಿದೀವಿ, ಸರ್ಕಾರಿ ಶಾಲೆಗಳಲ್ಲಿ ಓದಂತ ಅನೇಕ ವಿದ್ಯಾರ್ಥಿಗಳು ಇವತ್ತು ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದಾರೆ. ನೀವು ರ್ಯಾಂಕ್ ಅನ್ನೇ ಪರಿಗಣನೆ ಮಾಡುವುದಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತ ಶಿಕ್ಷಣ ದೊರಕುತ್ತದೆ. ಈಗ ನೀವು ಕೇಳಿದ ಪ್ರಶ್ನೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ, ಗುಣಮಟ್ಟದ ಶಿಕ್ಷಣ ಅಂದ್ರೆ ಕೇವಲ ಅಂಕಗಳನ್ನಷ್ಟೇ, ಹೈಯೆಸ್ಟ್ ಅಂಕಗಳನ್ನು ಗಳಿಸುವುದು ಉತ್ತಮ ಗುಣಮಟ್ಟದ ಶಿಕ್ಷಣ ಆಗಿ ಬರೋದಿಲ್ಲ. ಅಲ್ಲಿ ಆ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಆಗೋದಾದ್ರೆ ಅದು ಉತ್ತಮ ಶಿಕ್ಷಣ ಅಂತ ಹೇಳಲ್ಪಡ್ತದೆ. ಹಾಗಾಗಿ ಅಂತ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ
ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಇತ್ತೀಚಿನ ಶಿಕ್ಷಕರಂತೂ ಬಹಳಷ್ಟು ನಾನು ಗಮನಿಸಿದ ಮಟ್ಟಿಗೆ ಪಾಪ ಅವರಿಗೆ ಈ ಸರ್ಕಾರದ ಒತ್ತಡದ ಜೊತೆಗೆ ಪಾಲಕರದ ಒತ್ತಡದ ಜೊತೆಗೆ ಅಂಕಗಳನ್ನ ಮಕ್ಕಳಿಗೆ ಅಂಕಗಳನ್ನ ನೀವು ಹೆಚ್ಚಿಗೆ ಮಾಡ್ಕೊಡ್ಬೇಕು ಅನ್ನುವಂತ ಪ್ರೆಷರು. ಹಾಗಾಗಿ ಬಾಕಿ ಯಾವುದ್ರ ಬಗ್ಗೆ ಲಕ್ಷ್ಯ ಕೊಡದೇನೆ ಕೇವಲ ಮಾರ್ಕ್ಸ್ ಅನ್ನು ಗಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಹಿಂದಿನ ಕಾಲದ ಶಿಕ್ಷಕರಿದ್ರು ಈ ಅಂಕಗಳನ್ನು ಗಳಿಸುವುದು ಅಥವಾ ಜ್ಞಾನವನ್ನು ವೃದ್ಧಿಸುವುದ್ರ ಜೊತೆಗೆ ಬದುಕಿನ ಮೌಲ್ಯಗಳು, ನೈತಿಕ ಮೌಲ್ಯಗಳನ್ನು ನಮಗೆ ಹೇಳ್ತಾ ಇದ್ರು. ಅಂತ ಒಂದು ಶಿಕ್ಷಣ ಬೇಕು. ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು. ಈ ಕೇವಲ ನಾನು ಸಿಲೆಬಸ್ ಇದಷ್ಟೇ ಕಲಿಸ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಇನ್ನು ಕೆಲವರಿಗೆ ಸಿಲೆಬಸ್ ಅಲ್ಲಿ ಇದ್ದದನ್ನು ಕಲಿಸ್ಲಿಕ್ಕೂ ಕೂಡ ಕೆಲವೊಂದು ಕಡೆ ನಾವು ನೋಡ್ತೇವೆ ಜ್ಞಾನದ ಕೊರತೆ ಇರ್ತದೆ. ಹಾಗಾಗಿ ಒಬ್ಬ ಶಿಕ್ಷಕ ಆದವ ಪಾಠ ಮಾಡಬೇಕಾದ್ರೆ, ಶಿಕ್ಷಣವನ್ನು ಕೊಡಬೇಕಾದ್ರೆ ತಾನೂ ಕೂಡ ಅದರ ಜ್ಞಾನವನ್ನು ಗಳಿಸ್ಕೊಂಡು ಆ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕಾಗ್ತದೆ. ಜೊತೆಗೆ ಈ ನೈತಿಕವಾದ ಮೌಲ್ಯಗಳನ್ನು ಕೊಡಬೇಕಾಗ್ತದೆ. ಪಾಲಕರು ಏನ್ ಹೇಳ್ಬೇಕು ಅಂತಂದ್ರೆ, ಈ ಪಾಲಕರು ಇತ್ತೀಚಿನ ದಿನಗಳು ಏನಾಗಿದೆ ಕೇಳಿದ್ರೆ ಅವರ ಒಂದು ವೈಯಕ್ತಿಕ ಜೀವನ ಅಂದ್ರೆ ವ್ಯಾವಹಾರಿಕ ಜೀವನ ಇರ್ಬೋದು, ಆ ನೌಕರಿ ಮಾಡುವವರು ಇರ್ಬೋದು, ಈ ರೀತಿಲಿ ಅವ್ರು ಮಕ್ಕಳ ಕಡೆ ಗಮನನೇ ಕೊಡೋದಿಲ್ಲ. ಮಕ್ಳು ಏನ್ ಮಾಡ್ತಾರೆ, ಏನ್ ನೋಡ್ತಾರೆ, ಟಿವಿಲಿ ಏನ್ ನೋಡ್ತಾರೆ, ಮೊಬೈಲ್ ಏನ್ ನೋಡ್ತಾರೆ, ಆ ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸ್ತಾ ಇಲ್ಲ. ಹಾಗಾಗಿ ಆ ನೈತಿಕ ಮೌಲ್ಯ ಕುಸಿತಾ ಇದೆ. ಸಾಮಾಜಿಕವಾಗಿರುವಂತಹ ಬಾಂಧವ್ಯಗಳು ಶಿಥಿಲಗೊಳ್ತಾ ಇದ್ದಾವೆ. ಹಾಗಾಗಿ ಇಬ್ಬರ ಪಾತ್ರನು ಬಹಳ ಮಹತ್ವದ್ದು. ಒಂದು ಮಾತಿದೆ, ಹಿಂದಿನ ಕಾಲದಲ್ಲಿ ಟೀಚರ್ಗಳು ಬೆತ್ತವನ್ನು ಹಿಡ್ಕೊಂಡು ಬಡಿದಿದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರಿಮಿನಲ್ಗಳ ಸಂಖ್ಯೆ ಕಡಿಮೆ ಇತ್ತು. ಈಗ ಬೆತ್ತದ ಪ್ರಭಾವ ಕಡಿಮೆ ಇರೋದ್ರಿಂದ ಕ್ರಿಮಿನಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನೂರಕ್ಕೆ ಮಾತು ಸತ್ಯ. ಖಂಡಿತವಾಗಿ ಸರ್ಕಾರ ಕೂಡ ಈ ದಿಶೆಯಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು ಹೇಳುವಂತದ್ದು ಕಾನೂನು ತಂದಿದ್ದು ದೊಡ್ಡ ಅಪರಾಧ ಅದು. ಯಾಕಂದ್ರೆ ಮಕ್ಕಳಿಗೆ ಆ ಶಿಕ್ಷೆಯ ಮೂಲಕನೇ ಒಳ್ಳೆಯ ಗುಣಗಳು ಬರ್ತಿದ್ವು, ಹೆದರಿಕೆಯಿಂದನೇ ಎಲ್ಲದೂ ಸರಿಯಾಗ್ತಿತ್ತು. ಈಗ ಹಾಗಲ್ಲ. ಬಹಳಷ್ಟು ಜನ ಪಾಲಕರು ನೋಡಿ ನಮ್ಮ ಮಕ್ಕಳು ಹೆಂಗಾರು ಮಾಡಿ ಬುದ್ಧಿ ಕಲಿಸಿ ಅಂತೇಳಿ ಶಿಕ್ಷಕರ ಹತ್ರ ಬೇಡ್ಕೋತಾರೆ. ಶಿಕ್ಷಕರು ಏನು ಮಾಡುವಾಗಿಲ್ಲ. ಹಾಗಾಗಿ ಮಕ್ಕಳ ಒಂದು ದಾರಿಯಿಂದ ತಪ್ತಾ ಇದೆ. ಇಷ್ಟು ಶಿಕ್ಷಣದ ಬಗ್ಗೆ, ಶಿಕ್ಷಣದಿಂದ ರಾಜಕೀಯದತ್ತ ಹೇಗೆ ಮುಖ ಮಾಡಿದ್ರು? ನಾನು ಮೊದಲೇ ಹೇಳಿದಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದ ಹಾಗೇನೆ ನಂದು ಬೇರೆ ಬೇರೆ ವಿಚಾರಗಳ ತಲೆಯಲ್ಲಿ ಆಗಾಗ ಬರ್ತಾ ಇರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾಗಲೇನೆ ನಾನು ಭ್ರಷ್ಟಾಚಾರ ಅಥವಾ ಸಾಮಾಜಿಕವಾದಂತ ಕೆಲವೊಂದಿಷ್ಟು ಪಿಡುಗುಗಳಿದಾವಲ್ಲ ಅದ್ರ ವಿರುದ್ಧ ಎಲ್ಲೋ ಒಂದ್ ಕಡೆ ಮನಸ್ಸು ತುಡಿತಾ ಇತ್ತು. ಇದು ನಾನು ಇದ್ರ ವಿರುದ್ಧ ಹೋರಾಡಬೇಕು, ಒಂದಷ್ಟು ಜನ ಸಂಘಟನೆ ಮಾಡಬೇಕು ಅಂತ ಮನಸ್ಸು ತುಡಿತಾ ಇತ್ತು. ಆ ದಿಶೆಯಲ್ಲಿ ಕಳೆದ 15 ವರ್ಷಗಳ ಹಿಂದೆ ನಾನು ಜನಪರ ಹೋರಾಟ ವೇದಿಕೆ ಹೇಳುವಂತ ವೇದಿಕೆಯನ್ನ ಸ್ಥಾಪನೆ ಮಾಡಿದೆ. ಆವಾಗ ಜನಸ್ಪಂದನೆ ಬಹಳ ಚೆನ್ನಾಗಿ ಬಂತು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ವಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ವಿ, ಅಥವಾ ಯಾವುದೋ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವು ಹೋರಾಟ ಮಾಡ್ತಿದ್ವಿ. ಬಹಳಷ್ಟು ಜನರ ಸ್ಪಂದನೆ ಬಹಳ ಚೆನ್ನಾಗಿ ಬಂತು. ಅದು ಬಹಳಷ್ಟು ಮುಂದುವರಿಕೊಂಡು ಹೋಗ್ತಾ ಇರಬೇಕಾದ್ರೆ ಬಿಜೆಪಿ ಪಕ್ಷದಿಂದ ಹಿರಿಯರೊಬ್ಬರು ನನಗೆ ಕರೆ ಮಾಡಿದ್ರು. MG, ನೀನು ಪಕ್ಷಕ್ಕೆ ಬರುವುದಾದ್ರೆ ಒಳ್ಳೆಯ ಸಂದರ್ಭ ಇದು, ಬಂದ್ಬಿಡಿ, ನಿಮ್ಮಂಥವ್ರು ಬೇಕು ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಕರೆ ಮಾಡಿದ್ರು. ಹಾಗಾಗಿ ರಾಜಕೀಯ ಪಕ್ಷಕ್ಕೆ ಅದಕ್ಕೂ ಮೊದಲು ನಾನು ರಾಜಕೀಯವನ್ನು ಸ್ವಲ್ಪ ದ್ವೇಷ ಮಾಡ್ತಿದ್ದೆ. ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳು ಒಂದೇ ಹಣೆ ಬರದವರು ಅಂತ ಹೇಳಿ ಸ್ವಲ್ಪ ದ್ವೇಷ ಮಾಡ್ತಿದ್ದೆ. ಆದ್ರೆ ಅವರು ಹಿರಿಯರು ಕರೆದಾಗ ಅವರು ಹೇಳಿದ್ರು, ಇಲ್ಲ ಅಂದ್ರೆ ನಿಮ್ಮಂತವ್ರು ಬರ್ಲಿಲ್ಲ ಅಂತಂದ್ರೆ ಈ ಪಕ್ಷ ಇನ್ನಷ್ಟು ಅಂದ್ರೆ ನೀವೇನ್ ಥಿಂಕ್ ಮಾಡ್ತಾ ಇದೀವಿ, ಯೋಚನೆ ಮಾಡ್ತಾ ಇದೆಯೋ ಅಂತವರೇ ತುಂಬ ಹೋಗ್ಬಿಡ್ತಾರೆ ರಾಜಕೀಯದಲ್ಲಿ, ಒಳ್ಳೆಯವರು ಬರಬೇಕು ಹೇಳುವಂತ ಹೇಳಿದ್ರೆ ನಂಗೆ ಮನಸ್ಸಿಗೆ ನಾಡ್ತೋದು. ಹಾಗಾಗಿ ನಾನು ಬಿಜೆಪಿ ಸೇರ್ಪಡೆ. ಬಿಜೆಪಿನೇ ಯಾಕೆ? ಬಿಜೆಪಿನೇ ಯಾಕೆ ಹೇಳೋದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಬೇರೆ ಯಾವ ಪಕ್ಷಗಳು ಕರೆದಿದ್ರು ನಾನು ಖಂಡಿತ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಸಿದ್ಧಾಂತವೇ ಬೇರೆ. ನಾನು ರಾಷ್ಟ್ರೀಯವಾದ ಸಿದ್ಧಾಂತ, ಹಿಂದುತ್ವದ ಸಿದ್ಧಾಂತದ ಮೇಲೆ ಇದ್ದವನು. ಹಾಗಾಗಿ ಇದು ನಮ್ಮ ಭಾರತ ದೇಶ ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಕಾರಣ ಅದೇ ಜಾತ್ಯತೀತ ಹೇಳುವಂತ ಶಬ್ದ. ಹಾಗಾಗಿ ನನಗೆ ಇಷ್ಟವಾದಂತಹ ಸಿದ್ಧಾಂತವೇ ಬಿಜೆಪಿ ಸಿದ್ಧಾಂತ ಆಗಿರೋದ್ರಿಂದ ಬಿಜೆಪಿ ಬಂದೆ. ಹಾಗಿದ್ರೆ ಬಿಜೆಪಿಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಹೇಗೆ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಯಾಕೆಂದ್ರೆ ನೀವು ಬಿಜೆಪಿಯಲ್ಲಿ ಕೂಡ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕರಾಗಿದ್ದೀರಾ. ಅದಕ್ಕೆ ಬಿಜೆಪಿಯ ಮೂಲಕ ನೀವು ಹೇಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಅನ್ಕೊಂಡ್ರಿ? ಈಗ ಬಿಜೆಪಿಯ ನನಗೆ ಶಿಕ್ಷಣ ಪ್ರಕೋಷ್ಠದ ರಾಜ್ಯದ ಜವಾಬ್ದಾರಿ ಬಂದಿರೋದು ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಹಾಗಾಗಿ ಆಡಳಿತ ಪಕ್ಷ ಇರ್ಬೇಕಾದ್ರೆ ಏನ್ ಮಾಡ್ಬೋದು ಹೇಳುವಂತ ವಿಚಾರ ಮಾಡ್ಬೋದು. ಈಗ ನಾವು ಇಷ್ಟೇ ಮಾಡ್ಬೋದು, ಅದ್ರ ಈ ರೀತಿ ಬರಬೇಕು ಅಂತ ಶಿಕ್ಷಣ ಕ್ಷೇತ್ರ ಹಿಂಗ್ ಬದಲಾವಣೆ ಆಗ್ಬೇಕು ಅಂತ ಹೋರಾಟ ಮಾಡ್ಬೋದು. ಆ ಹೋರಾಟ ಮಾಡ್ತಾ ಇದೆ. ಈಗಾಗಲೇ ನಿಮ್ಗೆ ಗಮನಕ್ಕೆ ಬಂದಿರಬಹುದು, ನಾವು ಶೈಕ್ಷಣಿಕ ಸಮಸ್ಯೆಗಳು ಅಂತ ಒಂದು ಸಮಸ್ಯೆಗಳ ಲಿಸ್ಟ್ ಅನ್ನ ಇಟ್ಕೊಂಡು ರಾಜ್ಯಪಾಲರನ್ನ ಭೇಟಿಯಾಗಿದ್ವಿ. ಈ ಸರ್ಕಾರಿ ಶಾಲೆಗಳಲ್ಲಿ ಈ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆಮೇಲೆ ಶಿಕ್ಷಕರಿಗೆ ಸರ್ಕಾರದಿಂದ ಒತ್ತಡ ಇದೆ, ತುಂಬಾ ಕೆಲಸಗಳಾಗ್ತವೆ, ಅವ್ರಿಗೆ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಹಲವಾರು ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ. ಈ ರೀತಿಯಾದ ಬದಲಾವಣೆ ಮಾಡುವಂತ ಕೆಲಸ ಮಾಡಿದ್ವಿ. ಬಿಜೆಪಿನೇ ಯಾಕೆಂದ್ರೆ ನೀವು ಹಿಂದುತ್ವ ಸಿದ್ಧಾಂತದ ಬಗ್ಗೆ ಮಾತನಾಡಿದೀರಾ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅಂತ ಅಮೂಲಾಗ್ರ ಬದಲಾವಣೆ ಯಾವುದನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಿಸ್ಲಿಲ್ಲ. ಅದಕ್ಕೆ ಏನ್ ಹೇಳ್ತೀರಿ ನೀವು? ಖಂಡಿತ ಇದು ಒಳ್ಳೆ ಪ್ರಶ್ನೆ. ಎಂತಕಂದ್ರೆ ಆದ್ರೆ ವಾಜಪೇಯಿ ಸರ್ಕಾರ ಇದ್ದಾಗ ನೀವು ನೋಡಿರ್ಬೋದು,
ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಿತ್ತು. ಆ, ಈ ಇತ್ತೀಚಿನ ರಾಜಕಾರಣಿಗಳಲ್ಲಿ, ನಾನು ಕೇಂದ್ರದವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ರಾಜ್ಯದವ್ರ ಬಗ್ಗೆ ಈಗ ಕೇಂದ್ರದವರು ನಮ್ಮ NEP ಅನ್ನ ತಂದ್ರು, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತಂದ್ರು. ನಮ್ಮ ಕರ್ನಾಟಕ ಸರ್ಕಾರ ತಗೊಳ್ಳಿಲ್ಲ. ಇಲ್ಲಿ ನಾವು ಹೇಳ್ತಾ ಇರೋದು ಈ ಶೈಕ್ಷಣಿಕವಾದ ಸಮಸ್ಯೆಗಳೇನು ಮತ್ತು ಶೈಕ್ಷಣಿಕವಾಗಿ ನಾವು ಇದನ್ನ ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ರೆ ಯಾವ ರೀತಿಯಾದಂತ ನಮ್ಮ ಸಮಾಜಕ್ಕೆ ಲಾಭ ಅಂತ ಹೇಳುವಂತ ದೂರಾಲೋಚನೆ ಇರ್ಬೇಕು ಒಬ್ಬ ರಾಜಕಾರಣಿ. ಅದು ಎಲ್ಲ ಒಂದ್ ಕಡೆಗೆ ಆ ಪ್ರಯತ್ನದಲ್ಲಿ ನಮ್ಮ ಬಿಜೆಪಿ ಪಕ್ಷದವರು ಕಳೆದ ಬಾರಿ ಇದ್ದಿದ್ರು, ಬಹಳಷ್ಟು ಬದಲಾವಣೆ ಮಾಡಬೇಕು ಚರ್ಚೆ ಮಾಡ್ತಾ ಇದ್ರು, ನಡೀತಾ ಇತ್ತು. ಕೆಲವೊಂದಿಷ್ಟು ವಿಶೇಷತೆಗಳು ಜಾರಿಗೆ ಬಂದಿದ್ವು. ಇನ್ನೂ ಒಂದು ಅವಧಿ ಬಂದಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ನಮ್ಗೆ. ಆಮೇಲೆ ನಿಮ್ಮ ಸಂಘಟನೆಯ ಬಗ್ಗೆ ಮಾತಾಡಿದ್ರಿ, ಹಿಂದೆ ಒಂದು ವೇದಿಕೆಯನ್ನ ಜನಪರ ಸಂಘಟನೆಯನ್ನ ಮಾಡಿದ್ರಿ. ಅದರ ಮೂಲಕ ಮತ್ತು ಸಾರ್ವಜನಿಕ ಸೇವಾ ಚಟುವಟಿಕೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ತಿಳಿಸಿ. ಈ ಹಿಂದೆ ಕೇವಲ ಜನಪರ ಹೋರಾಟ ವೇದಿಕೆ ಅಷ್ಟೇ ಅಲ್ಲ, ನಾನು ಮಾಡಿರೋದು ಹಲವಾರು ಸಂಘಟನೆಗಳಿದಾವೆ. ಒಂದು ಜನಪರ ಹೋರಾಟ ವೇದಿಕೆ ಅಂದ್ರೆ ಜನರಿಗೆ ಎಲ್ಲಿ ತೊಂದರೆ ಆಗ್ತದೋ, ಎಲ್ಲಿ ಅನ್ಯಾಯ ಆಗ್ತದೋ, ಸಮಾಜಕ್ಕೆ ಎಲ್ಲಿ ತೊಂದರೆ ಆಗ್ತದೋ ಅದ್ರ ವಿರುದ್ಧ ಹೋರಾಟ ಪಕ್ಷಾತೀತವಾಗಿ ಜನಪರ ಹೋರಾಟ ವೇದಿಕೆಯನ್ನ ಮಾಡಿದ್ವಿ. ಅದಾದ ನಂತರದಲ್ಲಿ ಅಘನಾಶಿ ನದಿ ಮತ್ತು ಶರಾವತಿ ನದಿಗಳನ್ನ ಮತ್ತು ಕಾಳಿ ನದಿಗಳನ್ನ ತಿರ್ಸ್ಕೊಂಡು ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗೆ ಮಾಡ್ತಾರೆ ಹೇಳುವಂತ ಒಂದು ಸುದ್ದಿ ಬಂದಾಗ ನಾವು ಅದ್ರ ವಿರುದ್ಧ ಉತ್ತರ ಕನ್ನಡ ಉಳಿಸಿ ಹೇಳುವಂತ ಒಂದು ಸಮಿತಿಯನ್ನ ಮಾಡಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಎಲ್ಲರನ್ನು ಸೇರಿಸಿಕೊಂಡು ಅಘನಾಶಿ ನದಿ ತಿರುವು ವಿರುದ್ಧ ಹೋರಾಟ ಮಾಡಿದ್ವಿ. ಅದು ಬಹಳ ದೊಡ್ಡ ಹೋರಾಟ ಆಗಿತ್ತು, ಈ ಒಂದು 6-8 ವರ್ಷದ ಕೆಳಗೆ. ಅದಾದ ನಂತರ ನಾವು ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ಜನರನ್ನು ಒಂದೇ ವೇದಿಕೆಯಲ್ಲಿ ತರಬೇಕು, ಎಲ್ಲರೂ ಭ್ರಾತೃತ್ವ ಭಾವನೆಯಿಂದ ಇರಬೇಕು. ಈ ಪಕ್ಷಗಳ ನಡುವಿನ ದ್ವೇಷದ ಭಾವನೆ ಕಾರ್ಯಕರ್ತರಲ್ಲಿ ಇರಬಾರ್ದು. ಈ ಪಕ್ಷಗಳು ಎಲ್ಲಿ ಕಳೆದ್ರೆ ಎಲೆಕ್ಷನ್ ಮಾತ್ರ ಸೀಮಿತ ಆಗಬೇಕು. ಈಗ ಏನಾಗಿದೆ ಕಳೆದ್ರೆ ಪಕ್ಷಗಳ ಕಾರ್ಯಕರ್ತರುಗಳು ವೈಯಕ್ತಿಕ ದ್ವೇಷವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು, ಆ ದ್ವೇಷ ಆಗಬಾರದು. ಎಲ್ಲರೂ ಅಣ್ಣ ತಮ್ಮಂದಿರ್ತಿರ್ಬೇಕು. ಆ ಒಂದು ದ್ವೇಷ ಎಲ್ಲಿಗಿರ್ಬೇಕು ಅಂದ್ರೆ ಎಲೆಕ್ಷನ್ ಮಾತ್ರ ಸೀಮಿತ ಆಗಿರಬೇಕು. ಇದು ನನ್ನ ಪಾರ್ಟಿ ಗೆಲ್ಲಬೇಕು, ಇವ ನನ್ನ ವ್ಯಕ್ತಿ ಗೆಲ್ಲಬೇಕು, ಇಷ್ಟೇ ಇರಬೇಕು. ಬಿಟ್ರೆ ಎಲೆಕ್ಷನ್ ಮುಗಿದ ಮರು ದಿವಸ ನಾವೆಲ್ಲರೂ ಅಣ್ಣ ತಮ್ಮಂಗೆ ಇರಬೇಕು. ನಾವು ಬದುಕ್ತಾ ಇರೋ ಸಮಾಜದಲ್ಲಿ. ಹಾಗಾಗಿ ಆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಮತ್ತು ಅದಕ್ಕೆ ಪೂರಕವಾಗಿ ನಾವು ಸ್ಪಂದಿಸಬೇಕು ಅನ್ನುವಂತ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ಸಮಿತಿ ಅಂತ ಮಾಡಿದ್ವಿ. ಅಲ್ಲಿ ಎಲ್ಲಾ ಪಕ್ಷದನ್ನು ಸೇರಿಸ್ಕೊಂಡು ನಾವು ಒಳ್ಳೆ ಅಣ್ಣ ತಮ್ಮಂದಿರಂಗೆ ಒಂದು 15 ವರ್ಷದಿಂದ ರಾಜ್ಯೋತ್ಸವ 16ನೇ ವರ್ಷ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಂದ್ರೆ ಈ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಜಿಲ್ಲೆ ಪರಿಸರದ ಪ್ರದೇಶಗಳನ್ನು ಹೆಚ್ಚಾಗಿ ಹೊಂದಿರುವಂತ ಜಿಲ್ಲೆ, ಬಹಳ ಸೂಕ್ಷ್ಮ ಜಿಲ್ಲೆ. ಇಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಗೆ ಕೈಗಾ ವಿದ್ಯುತ್ ಯೋಜನೆ ಇರ್ಬೋದು, ಸೀಬರ್ಡ್ ಇರ್ಬೋದು, ಅಥವಾ ಕಾಳಿ ಯೋಜನೆ ಇರ್ಬೋದು, ಶರಾವತಿ ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು, ಗೆರಸಪ್ಪ ಡ್ಯಾಮ್, ಹೀಗೆ ರೀತಿಲಿ ಟೋಟಲಿ ಎಲ್ಲಾ ಯೋಜನೆಗಳನ್ನು ಉತ್ತರ ಕನ್ನಡಕ್ಕೆ ಹೇರ್ತಾ ಇದೆ. ಎಲ್ಲೋ ಒಂದು ದಿವಸ ಇದು ನಮಗೆ ದೊಡ್ಡ ಮಟ್ಟದ ಅಪಾಯ ಬರುವಂತ ಸಾಧ್ಯತೆ ಇದೆ ಖಂಡಿತವಾಗಿ. ಯಾಕಂದ್ರೆ ಒಂದೇ ಕಡೆ ಪ್ರೆಷರ್ ಹಾಕಿದ್ರೆ ಕಾಣಿಸೋದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಯಾಕಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನ ಬಹಳ ಸಾಫ್ಟ್. ನೀವು ಏನೇ ಯೋಜನೆ ತಂದು ಹಾಕಿದ್ರು ಅಲ್ಲೇ ಮಾತಾಡ್ಕೋತಾರೆ, ಸುಮ್ಮನೆ ಬಿಟ್ಬಿಡ್ತಾರೆ, ಯೋಜನೆ ಜಾರಿ ಬಂದ್ಬಿಡ್ತದೆ. ಈ ರೀತಿಲಿ ಅದ್ರ ವಿರುದ್ಧ ಹೋರಾಟಕ್ಕೆ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯನ್ನು ಜಾರಿಗೆ ತಂದಿದ್ವಿ. ಈ ರೀತಿಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಂಘಟನೆಯ ಮೂಲಕ ಹೋರಾಟವನ್ನ ಮಾಡಿದ್ವಿ. ಹೌದು, ಯಾಕೆಂದ್ರೆ ಕಾರ್ಯಕರ್ತರು ಎಲ್ಲಾ ಪಕ್ಷದ ಕಾರ್ಯಕರ್ತರನ್ನ ನಾವು ಗಮನಿಸಿದಾಗ ಹಾಗೆ ಆಗಿದೆ. ಊರಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಳ್ಳದೆ ಇರೋ ಪರಿಸ್ಥಿತಿಯಲ್ಲೂ ಇದ್ದವರಿಗೆ ಅದಾಗಬಾರದು ಅಂತ. ಹಾಗಿದ್ರೆ ಮುಂದಿನ 5ರಿಂದ 10 ವರ್ಷಗಳಲ್ಲಿ ನಿಮ್ಮ ಪ್ರಕಾರ ಯಾವ ಬದಲಾವಣೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳು ಬರಬೇಕು ಅಂತ ಬಯಸ್ತಿದ್ದೀರಾ? ಮುಖ್ಯವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಶಿಕ್ಷಣ ಅನ್ನೋದು ನನ್ನ ಜೀವನದ ಒಂದು ದಾರಿ ಅನ್ನೋ ಭಾವನೆಯ ಹೋಗ್ಬೇಕು. ನಾನು ಜೀವಿಸ್ಲಿಕ್ಕೆ ನನಗೆ ದಾರಿ ದೀಪ ಆಗ್ಬೇಕು ಶಿಕ್ಷಣ. ಅಂದ್ರೆ ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇನ್ನೇನೋ ಆಗ್ಬೇಕು, CA ಆಗ್ಬೇಕು, ಇದೊಂದೇ ಕನಸನ್ನು ಹೊತ್ತುಕೊಂಡು ಸಾಕ್ತಾ ಇರ್ತಾರೆ ಮಕ್ಕಳು. ಅಥವಾ ಪಾಲಕರು ಕೂಡ ಅದೇ ದಿಶೆಯಲ್ಲಿ ಸಾಕ್ತಾ ಇದ್ದಾರೆ, ನನ್ನ ಮಗ ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು ಅಂತ. ಖಂಡಿತವಾಗಿ ಆಸೆ ಇಟ್ಕೋಬೇಕು, ನಿರೀಕ್ಷೆ ಇಟ್ಕೋಬೇಕು, ಗುರಿ ಇಟ್ಕೋಬೇಕು. ಆದ್ರೆ ಅದರ ಜೊತೆಗೆ ನಾವು ಬದುಕ್ತಾ ಇರೋದು ಈ ಸಮಾಜದಲ್ಲಿ. ಈ ಸಮಾಜದ ಪ್ರತಿಯೊಬ್ಬರ ಜೊತೆಗೂ ನಾವು ಅನ್ಯೋನ್ಯ ಸಂಬಂಧವನ್ನು ಇಟ್ಕೋಬೇಕು. ನಾವು ವಿಶ್ವ ಭ್ರಾತೃತ್ವವನ್ನು ಸಾರಬೇಕು. ಅದರ ಜೊತೆಗೆ ನಮ್ಮ ದೇಶ, ನನ್ನ ದೇಶ, ನನ್ನ ಧರ್ಮ, ಹಿಂದೂ ಧರ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ, ನಿಮ್ಗೆಲ್ಲ ಗೊತ್ತಿದೆ. ಆ ಧರ್ಮದ ಪಾಲನೆಗಾಗಿ, ಆ ಧರ್ಮ ರಕ್ಷಣೆಗಾಗಿ ನನ್ನ ಪಾತ್ರ ಏನು ಹೇಳುವಂತ ಭಾವನೆಯನ್ನ ತಂದುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಯುವಕರು ಇಂದು ತಂತ್ರಜ್ಞಾನದಲ್ಲಿ ಮುನ್ನುಗ್ತಾ ಇದ್ದಾರೆ, ಆದ್ರೆ ಮೌಲ್ಯಗಳು ಉಳಿತಾ ಇಲ್ಲ ಅನ್ನೋಂಥ ಟೀಕೆಗಳಿದೆ. ಯಾಕೆ ಮೌಲ್ಯಗಳು ಉಳಿತಾ ಇಲ್ಲ ಅನ್ನೋಂಥ ಟೀಕೆಗಳಿದೆ ಅಂತಂದ್ರೆ ಮತ್ತೆ ವಾಪಸ್ ಅದು ಶಿಕ್ಷಕರ ಕಡೆಗೆ ಬೆರಳನ್ನ ತೋರಿಸ್ತಾ ಇರೋದ್ರಿಂದ ಆ ಪ್ರಶ್ನೆ ನಿಮ್ಗಾಗಿ. ಖಂಡಿತವಾಗಿ ಬಹಳ ಒಳ್ಳೆ ಪ್ರಶ್ನೆ ಇದು. ಇವತ್ತು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರಿತಾ ಇದ್ದೇವೆ, ಆದ್ರೆ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳು ಅಥವಾ ನೈತಿಕವಾಗಿ ನಾವು ಅಧಪತನ ಆಗ್ತಾ ಇದ್ದೇವೆ. ನಾವು ಇವತ್ತು ಬೆಂಗಳೂರು, ಬಾಂಬೆ, ಡೆಲ್ಲಿ ಅಂತ ಮಹಾ ಸಿಟಿಗಳಲ್ಲಿ ನೋಡಿದ್ರೆ ಮಾನವೀಯ ಸಂಬಂಧಗಳಿಗೆ ಬೆಲೆನೇ ಇಲ್ಲ.
ನೈತಿಕವಾಗಿ ಅಂತೂ ಅವರು ತುಂಬಾ ಅಂದ್ರೆ ಅಧಪತನ ಅಂದ್ರೆ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಇದಾಗಬಾರ್ದು. ಖಂಡಿತವಾಗಿ ಈ ಯುವಕರಲ್ಲಿ ನಾವು ಈ ಒಂದು ತಂತ್ರಜ್ಞಾನದಲ್ಲಿ ಮುಂದುವರಿಯೋದು ಒಂದು ಭಾಗ ಆದ್ರೆ, ಅದ್ರ ಜೊತೆಗೇನೆ ಈ ಎಲ್ಲ ನಮ್ಮ ಮಾನವೀಯ ಸಂಬಂಧಗಳನ್ನ ಕೊಂಡಿಯನ್ನ ತಗೊಂಡೇ ಹೋಗ್ಬೇಕಾಗ್ತದೆ. ಅದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಕೊಂಡಿ ಬಿಟ್ಟು ಹೋಗಿತ್ತು. ಮಾನವೀಯ ಸಂಬಂಧಗಳು ಅಂದ್ರೆ ಎಲ್ಲದೂ ಬಂತು ಇದ್ರಲ್ಲಿ. ನೈತಿಕ ಮೌಲ್ಯ ಬಂತು, ದೇಶ ಪ್ರೇಮ ಬಂತು, ರಾಷ್ಟ್ರೀಯತೆ ಬಂತು, ಧರ್ಮದ ಬಂತು, ನಮ್ಮ ಕುಟುಂಬ ವ್ಯವಸ್ಥೆ ಬಂತು. ಎಲ್ಲಾ ಈ ಮಾನವೀಯ ಸಂಬಂಧಗಳನ್ನ ಒಟ್ಟಿಗೆ ಬೆಳೆಸ್ಕೊಳ್ಳುವಂತ ಶಿಕ್ಷಣ ಅಥವಾ ಆ ಒಂದು ಕೆಲಸ ಆಗ್ಬೇಕಾಗಿದೆ. ನೀವು ಹೇಳಿದಾಗ ನೇರವಾಗಿ ಅದು ಶಿಕ್ಷಕರಿಗೆ ಬರ್ತದೆ. ಅದೆಲ್ಲದೂ ಒಂದು ಸಮಾಜವನ್ನ ಕಟ್ಟೋದು ಶಿಕ್ಷಕರೇ. ಖಂಡಿತವಾಗಿ ಅದೆಲ್ಲದೂ ಶಿಕ್ಷಕರಿಂದಾನೇ ಆಗ್ಬೇಕು. ಈ ಕೆಲಸ ಬೇರೆ ಯಾರಿಗೂ ಸಾಧ್ಯನೂ ಇಲ್ಲ. ಮತ್ತೆ ಪಾಲಕರು ಮಾಡಬಹುದು, ಪಾಲಕರದ್ದು 10% ಜವಾಬ್ದಾರಿ ಇರ್ತದೆ ಅದರಲ್ಲಿ. ಖಂಡಿತವಾಗಿ ಪಾಲಕರು ಸಂಸ್ಕಾರವನ್ನ ಮನೇಲಿ ಕೊಡ್ಬೇಕು. ಆದ್ರೆ ಆ ಸಂಸ್ಕಾರ ಅನ್ನೋದು ಶಿಕ್ಷಕರಿಂದನೇ ಬರ್ಬೇಕು. ಬಿಜೆಪಿಯ ಧೋರಣೆಯು ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಜವಾದ ಬದಲಾವಣೆಯನ್ನ ತರುತ್ತೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಖಂಡಿತ ತರ್ತದೆ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಯೋಜನೆ NEP ಏನಿದೆ, ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯತೆಯನ್ನು ಬಿಂಬಿಸುವಂತ ಶಿಕ್ಷಣ ಕೂಡ ಜಾರಿ ಆಗಬಹುದು ಅಂತ ನಿರೀಕ್ಷೆ ಇದೆ. ಖಂಡಿತ ಆಗ್ಬೇಕು. ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಮಾತಾಡಿದ್ರಿ. ಅವರು ಮುಂದೆ ಬರ್ಲಿಕ್ಕೆ ಇನ್ನೂ ಹಲವಾರು ಅಡೆತಡೆಗಳಿವೆ. ಯಾಕೆಂತಂದ್ರೆ ನಾವು ಉತ್ತರ ಕನ್ನಡದಲ್ಲಿ ನಮ್ಮ ಭಾಗದಲ್ಲಿ ನೋಡ್ತಿರುವಾಗ ನಮ್ಮ ಭಾಗದ ವಿದ್ಯಾರ್ಥಿಗಳು, ಈಗ ನನ್ನ ಮಗನನ್ನೇ ನಾವು ಉತ್ತಮವಾದ ಶಿಕ್ಷಣ ಬೇಕು, ಅವನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು, ಪಕ್ಕದ ದಕ್ಷಿಣ ಕನ್ನಡಕ್ಕೆ ಕಳಿಸೋದು ಅನಿವಾರ್ಯ ಅನ್ನುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ. ಅದನ್ನ ಅಡೆತಡೆಯನ್ನು ನಿವಾರಿಸ್ಲಿಕ್ಕೆ ಏನಾದ್ರೂ ಒಂದಷ್ಟು ಸಲಹೆಗಳು ಶಿಕ್ಷಣ ಸಂಸ್ಥೆಗಳು ಹಲವಾರಿವೆ. ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದೇ ಕೊರತೆ ಇಲ್ಲ, ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಕೊರತೆಗಳಿಲ್ಲ. ಆದ್ರೂ ದಕ್ಷಿಣ ಕನ್ನಡಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ವಿದ್ಯಾರ್ಥಿಗಳು ಪಲಾಯನವನ್ನ ಮಾಡ್ತಿದ್ದಾರೆ. ಪ್ರತಿಭಾ ಪಲಾಯನವೂ ಆಗ್ತದೆ. ಯಾಕಂತಂದ್ರೆ ಪ್ರತಿ ವರ್ಷ ರ್ಯಾಂಕ್ ಅಲ್ಲಿ ದಕ್ಷಿಣ ಕನ್ನಡ ಬಂತು, ಉಡುಪಿ ಬಂತು, ಶಿವಮೊಗ್ಗ ಬಂತು ಅಂತಾರೆ. ಆದ್ರೆ ಮಕ್ಕಳು ಇಲ್ಲಿಯವರೇ ಆಗಿರ್ತಾರೆ. ಅದನ್ನ ತಡಲಿಕ್ಕೆ ನಿಮ್ಮ ಹತ್ರ ಏನಾದ್ರು ಸಲಹೆ ಸೂಚನೆಗಳಿದೆಯಾ? ಖಂಡಿತ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಶೈಕ್ಷಣಿಕವಾಗಿ ಈ ರೀತಿಯಾದ ಶಿಕ್ಷಣ ಕೊಡುವಂತಹ ವ್ಯವಸ್ಥೆ ಇಲ್ಲದೆ ಇರೋದು ನಮ್ಮ ದುರಂತ. ಅದಕ್ಕೆ ಕಾರಣನೂ ಇದೆ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ಕೇಳಿದ್ರೆ, ಅವರು ಶಿಕ್ಷಣಕ್ಕೆ ಮತ್ತು ರಾಷ್ಟ್ರೀಯತೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ಅಲ್ಲಿಯ ಜನರ ನೀವು ಸಂಪರ್ಕ ಮಾಡಿದಾಗ ಯಾರೋ ಒಬ್ಬ ಅಭಿವೃದ್ಧಿ ಅಂತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಆದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಒಬ್ರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮೂಗು ಮುರಿಯೋದು ಅಥವಾ ಹೊಟ್ಟೆ ಕಿಚ್ಚು ಪಡುವಂತ ಗುಣಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಜನರಿಗಿದೆ, ಎಲ್ಲರಿಗಿದೆ ಅಂತಾನೆಲ್ಲ. ಅದ್ರ ಜೊತೆಗೆ ಅಲ್ಲಿ ಅವರು ಆ ಕಡೆ ಅವರು ದುಡ್ಡು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಸಾಮಾಜಿಕವಾಗಿ ಖರ್ಚು ಮಾಡೋದಕ್ಕೆ ಮುಂದೆ ಬರ್ತಾರೆ. ಒಳ್ಳೆ ಕೆಲಸಗಳನ್ನು ಮಾಡೋದು, ದೇವಸ್ಥಾನ ಕಟ್ಟೋದು, ಶೈಕ್ಷಣಿಕವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟೋದು, ಈ ಸಮಾಜಕ್ಕೆ ಏನೇನು ಉಪಯೋಗ ಆಗಬೇಕು ಅದೆಲ್ಲದನ್ನ ಅವ್ರು ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದಿರ್ತಾರೆ. ದುಡ್ಡಿದ್ರೂ ಕೂಡ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದಿಲ್ಲ ಅಂತ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಒಳ್ಳೆ ಶಿಕ್ಷಣ ಸಂಸ್ಥೆ ಕೊರತೆ ಇದೆ. ಇತ್ತೀಚೆಗೆ ಕೆಲವುಗಳು ಆಗ್ತಾ ಇದ್ದಾವೆ. ಆದ್ರೂ ನೋಡ್ಬೇಕು ಮುಂದ್ಗಡೆ ಹೇಗಾಗ್ತದೆ ಅಂತ.